ಸರ್ಕಾರಕ್ಕೆ ಏನಾದ್ರು ಕಾಂಟ್ಯಾಕ್ಟ್ ಮಾಡುವ ಏನಾದ್ರು ಮಾಡಿದೀರಾ? ಕಾಂಟ್ಯಾಕ್ಟ್ ಪ್ರಯತ್ನ ಮಾಡ್ತಿದೀನಿ. ಈ ತರ ನನ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲದೆ ಇರೋದ್ರಿಂದ ಈ ವಿಡಿಯೋ ನೋಡೋಂಥವ್ರು ಯಾರಾದ್ರೂ ಸರ್ಕಾರದಿಂದ ಅನುದಾನಗಳನ್ನ ತಗೊಳ್ಳೋದಕ್ಕೆ ಏನೆಲ್ಲ ನನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಏನಾದ್ರು ಮುಂದೆ ಬಂದ್ರೆ ಖಂಡಿತವಾಗ್ಲೂ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಈ ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ಇವಾಗ ವೃದ್ಧಾಶ್ರಮ ಅಂತ ಹೇಳಿದ್ರೆ ವೃದ್ಧರೇ ಇರೋದ್ರಿಂದ ಒಂದಷ್ಟು ರೋಗಗಳಿರುತ್ತೆ ವೃದ್ಧರಿಗೆ. ಸೊ ಅವರ ಮೆಡಿಸಿನ್ ಖರ್ಚೆಲ್ಲ ಯಾರು ಭರಿಸ್ತಾರೆ? ಇವಾಗ ಮೆಡಿಸಿನ್ಸ್ ಅಂತ ಬಂದಾಗ ನೋಡಿ, ನಮ್ಗೆ ನಮ್ಮ ಆಶ್ರಮದಲ್ಲಿ 160 ಜನ, ಸಾಕಷ್ಟು ಜನ ನಾನಾ ರೋಗಗಳಿಂದ ಬಳಲ್ತಾರಂತ ವ್ಯಕ್ತಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಆಶ್ರಮದಲ್ಲೇ ಆಶ್ರಯ ಪಡೆದಿರ್ತಾರೆ. ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಬಂದಾಗ ನಾವು ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟಲ್, ನೆಲಮಂಗಲ BGS ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಸೊ BGS ಹಾಸ್ಪಿಟಲ್ ಕೂಡ ನಮಗೆ ಬೆಡ್ಡಿನ ವ್ಯವಸ್ಥೆ ಆಗಿರ್ಬೋದು, ಮೆಡಿಸಿನ್ಸ್ ವ್ಯವಸ್ಥೆ ಮಾಡ್ಕೊಡ್ತಾರೆ. ಜೊತೆಗೆ ನಮ್ಮ ವಿಡಿಯೋಗಳನ್ನ ನೋಡೋಂತ ಪ್ರತಿಯೊಬ್ಬರು ಕೂಡ ನಮ್ಗೆ ಯಾವ್ಯಾವ ಮೆಡಿಸಿನ್ಸ್ ಬೇಕು ಅದನ್ನ ನಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ನಮ್ಮಲ್ಲಿ 24x7 ನರ್ಸ್ ಕೂಡ ಇದಾರೆ ನೋಡ್ಕೊಳ್ಳೋದಕ್ಕೆ. ಸೊ ಏನಾದ್ರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಹುಷಾರಿಲ್ಲ ಅಂತ ಸೇವೆ ಮಾಡ್ತಾ ಇರೋದು ಅಥವಾ ಅವರಿಗೆ ಸೇವೆ ಮಾಡ್ತಿರೋದು, ಅವರು ಮನಸ್ಸೋ ಇಚ್ಛೆ ಬಂದು ಅವರು ಕೂಡ ಸೇವೆ ಸಲ್ಲಿಸ್ತಾರೆ. ಸುಮಾರು ಜನ ಯುವಕರು ನಮ್ ಜೊತೆ ಸೇವೆ ಸಲ್ಲಿಸ್ತಾ ಇದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.